ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ದೀಪಿಕಾ. ನಿಶ್ಚಿತಾರ್ಥ ಮೊದಲೇ ಆಗಿದೆ ಅಂತ ಹೇಳ್ಬಿಟ್ರಿ. ಇವತ್ತೇನಿದ್ರು ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂತ. ಇನ್ನೇನು ರಾಹುಕಾಲ ಬಂದ್ಬಿಡುತ್ತೆ. ತಾಂಬೂಲ ಬದಲಾಯಿಸ್ಕೋಬೋದಾ? ಖಂಡಿತ ಪುರೋಹಿತರೆ, ಶುರು ಮಾಡಿ. ಈ ಮದುವೆ ಸಂಬಂಧ ಇಬ್ಬರಿಗೂ ಒಪ್ಪಿಗೆ ಆಗಿದ್ರೆ ತಾಂಬೂಲದ ತಟ್ಟೆನ ಬದಲಾಯಿಸ್ಕೊಳ್ಳೋದು. ಈ ವಿಳ್ಳೆದೆಲೆಯಲ್ಲಿ ಬ್ರಹ್ಮ, ಲಕ್ಷ್ಮಿ, ಸರಸ್ವತಿ ಮತ್ತು ಇತರ ದೇವತೆಗಳು ವಾಸಿಸ್ತಾ ಇದ್ದಾರೆ ಅಂತ ಒಂದು ನಂಬಿಕೆ. ಹೀಗೆ ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂದ್ರೆ ದೇವರ ಸಾಕ್ಷಿಯಾಗಿ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ ಅನ್ನೋದು. ನಿಮಗೆ ಈ ಮದುವೆ ಸಂಬಂಧ ಒಪ್ಪಿಗೆ ಇದೆಯಾ? ನನಗೂ ಒಪ್ಪಿಗೆ ಇದೆ. ನಿಮಗೆ ಈ ಮದುವೆ ಸಂಬಂಧ ಒಪ್ಪಿಗೆ ಇದೆಯಾ? ನಮಗೊಪ್ಪಿಗೆ. ಏನಮ್ಮ ಮದುವೆ ಹುಡುಗಿ, ಸುಮ್ಮನೆ ಕೂತ್ಬಿಟ್ಟಿಯಾ? ನಿನಗೆ ಒಪ್ಪಿಗೆ ಇದೆಯಾ? ನೀನು ಅಭಿನ ಮದುವೆ ಆಗಿದ್ದ ನೆಕ್ಸ್ಟ್ ಮೂಮೆಂಟ್ ನಿನ್ನ ತಂದೆ ತಾಯಿ ಬೇರೆ ಆಗ್ತಾರೆ. ನಾನು ನಿಮ್ಮಮ್ಮಗೆ ಡಿವೋರ್ಸ್ ಕೊಡ್ತೀನಿ. ದೀಪಿಕಾ, ನಿನ್ನೆ ಕೇಳ್ತಿರೋದು ಎಸ್ ಅನ್ನು. ಏನ್ ಹೇಳ್ತಾ ಇದ್ದೀರ ತಾತ? ವ್ಯವಹಾರ ಅಂದ್ರೆ ವ್ಯವಹಾರ. ಅವಳ ಹತ್ರ ಸಾಲ ತಗೋ, ಬಡ್ಡಿ ಕೊಡು. ನೀನು ಕೊಡೋ ಬಡ್ಡಿ ಹಣ ಬೇರೆ ಎಲ್ಲೂ ಹೋಗೋದಿಲ್ಲ, ನಿನ್ನ ಕುಟುಂಬದಲ್ಲೇ ಇರುತ್ತೆ. ಅವಳಿಗೂ ಸಹಾಯ ಆಗುತ್ತೆ. ಅಕಸ್ಮಾತ್ ನೀನು ಬಡ್ಡಿ ಕೊಡೋದು ನಿಧಾನ ಆದರೂ ಕೂಡ ನಿನ್ನ ಮರ್ಯಾದೆನೂ ಹೋಗೋದಿಲ್ಲ. ಈ ಐಡಿಯಾನು ಒಂಥರ ಚೆನ್ನಾಗಿದೆ. ಇವಳು ಬಡ್ಡಿ ಕೊಡೋದಾದ್ರೆ ಇಸ್ಕೊಂತೀನಿ. ಅಣ್ಣ, ಏನ್ ಹೇಳ್ತಿದ್ಯಾ? ನಿಂಗೇನ್ ತಲೆ ಕೆಟ್ಟಿದ್ಯಾ? ಸಂಧ್ಯಾ, ನೀನ್ ಯಾಕೆ ತಲೆ ಆಗ್ತಾ ಇದ್ಯಾ? ಅವ್ರವ್ರು ಮಾತಾಡ್ಕೋತಾರೆ. ನಿನಗೆ ಸಂಬಂಧ ಪಡೆದಿರೋ ವಿಷಯ ಇದು. ಎಷ್ಟು ಬಡ್ಡಿ ಕೊಡ್ತೀಯ ಅಂತ ಹೇಳು, ಆಮೇಲೆ ಡಿಸೈಡ್ ಮಾಡ್ತೇನೆ. ₹100 10 ಪೈಸೆ ಕೊಡು ಸಾಕು. ಬಂದ್ಬಿಡು. ಗಂಡ ಅಂತ ಕನ್ಸೆಷನ್ ಕೊಡೋದೇನು ಬೇಡ. ಇಷ್ಟು ಕಡಿಮೆಗೆ ನಮ್ಮ ತಾತನೂ ಕೊಡಲ್ಲ. ಖಂಡಿತ ನಿಮ್ಮ ತಾತ ಕೊಡ್ತಿರ್ಲಿಲ್ಲ. ನಾನಂತೂ ₹3 ಕಮ್ಮಿ ಕೊಡ್ತಾನೇ ಇರಲಿಲ್ಲ. ಜಾಸ್ತಿ ಆಯಿತು. ₹100ಗೆ ₹2 ಹತ್ರ ಮಾಡ್ಕೊಳ್ಳೋಣ. ಆಯ್ತು. 1 ವರ್ಷದಲ್ಲಿ ನಾನು ಒಡವೆನೆಲ್ಲ ವಾಪಸ್ ಕೊಡಿಸ್ತೀನಿ. ಓಕೆ. ದೀಪಿಕಾ, ಯಾಕೆ ಹೀಗೆ ಕೂತಿದ್ಯಾ? ಇಷ್ಟು ದಿನ ಕಾದಿದ್ದಕ್ಕೆ ಟೆನ್ಷನ್ ಕೊಡ್ತಿದ್ಯಾ? ಪ್ಲೀಸ್ ಎಸ್ ಅನ್ನು. ದೀಪಿಕಾ, ಮಾತಾಡಮ್ಮ. ಪುರೋಹಿತರು ಕೇಳ್ತಿರೋದಕ್ಕೆ ಉತ್ತರ ಕೊಡು. ದೀಪು, ನೀನು ಯಾವುದಕ್ಕೂ ಸಂಕೋಚ ಪಡ್ಕೋಬೇಡ, ಯಾರಿಗೂ ಹೆದರ್ಬೇಡ. ನಿನ್ನ ಮನಸ್ಸಿಗೆ ಏನು ತೋಚತ್ತೋ ಅದನ್ನು ಹೇಳ್ಬಿಡು. ದೀಪಿಕಾ,
ಮಾತಾಡಮ್ಮ. ನಿನ್ನ ಮನಸ್ಸಲ್ಲಿ ಏನು ಕನ್ಫ್ಯೂಷನ್ ಇದೆ? ಬೇಗ ಹೇಳಮ್ಮ, ರಾಹುಕಾಲ ಶುರು ಆಗೋಗುತ್ತೆ. ಅಷ್ಟರೊಳಗಡೆ ತಾಂಬೂಲವನ್ನು ಬದಲಾಯಿಸ್ಕೋಬೇಕು. ದೀಪಿಕಾ ಪ್ಲೀಸ್ ಹೇಳು ದೀಪಿಕಾ. ಹೇಳು ದೀಪು, ನಿಂಗೆ ಈ ಮದುವೆ ಒಪ್ಪಿಗೆ ಇದೆ. ನನಗೆ ಈ ಮದುವೆ ಒಪ್ಪಿಗೆ ಇದೆ. ದೀಪು ಏನು ಹೇಳಿದೆ? ನನಗೆ ಈ ಮದುವೆ ಇಷ್ಟ ಇದೆ ಡ್ಯಾಡ್. ನನ್ನ ಮದುವೆ ಅಂತ ಆದರೆ ಅಭಿನೇ ಆಗೋದು. ಇಲ್ಲ, ಅಮ್ಮಂಗೆ ಯಾವತ್ತೂ ಇಂಡಿಪೆಂಡೆಂಟ್ ಆಗಿ ಬದುಕಿ ಗೊತ್ತಿಲ್ಲ. ತುಂಬ ಇನ್ನೋಸೆಂಟ್ ಅವಳು. ನನ್ನಿಂದ ಅವಳ ಜೀವನ ಹಾಳಾಗೋದು ಬೇಡ. ಇಷ್ಟು ದಿನ ಹೇಗೋ ಅಭಿಯಿಂದ ದೂರ ಇದ್ದೆ, ಇನ್ಮೇಲೇನು ದೂರನೇ ಇದ್ಬಿಡ್ತೀನಿ. ದೀಪು ರೆಡಿನಾ? ಹೌಮ್ಮ. ಏ ಅಳ್ತಿದ್ಯಾ ನೀನು? ಏನಾಗಿದೆ ನಿನಗೆ? ನಿನ್ನೆ ಸಂಜೆಯಿಂದ ನೋಡ್ತಾ ಇದ್ದೀನಿ, ಹೀಗೆ ಇದೆಯಾ? ಅಲ್ಲಿ ನೋಡಿದ್ರೆ ತಾಂಬೂಲ ಬದಲಾಯಿಸೋದಕ್ಕೆ ಕರೀತಿದ್ದಾರೆ, ನೀನು ನೋಡಿದ್ರೆ ಹೀಗಿದೆಯಲ್ಲ. ಯಾಕಂದ? ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಈ ದಿನಕ್ಕೋಸ್ಕರ ನಾನು ನೀನು ಎಷ್ಟು ಕಾದಿದ್ವಿ ಅಲ್ವಾ? ಪಾಪ ಅಭಿಮಾನಿಯವರು ಮುಂದೆ ನಿಂತು ಇಷ್ಟೆಲ್ಲ ಮಾಡಿದ್ದಾರೆ. ಈಗ ನೀನು ಹೀಗೆ ಕೂತ್ರೆ ಅವ್ರಿಗೆಲ್ಲ ಏನು ಅನ್ಸಲ್ಲ. ಸಮಾಧಾನ ಮಾಡ್ಕೊಂಡೆ. ಪುರೋಹಿತರು ಕರೀತಿದ್ದಾರೆ. ನಾನು ಬರಲ್ಲ ಮಾವ್. ಏನಾಯ್ತು? ಯಾಕೆ ಬರಲ್ಲ ಅಂತಿದ್ಯಾ? ನಿಮ್ಮಪ್ಪ ಏನಾದ್ರು ಅಂದ್ರ? ಅಮ್ಮ, ನಾನು ಅಲ್ಲಿಗೆ ಬಂದು ಅವ್ರಿಗೆಲ್ಲ ಅವಮಾನ ಮಾಡಿ ಕಳ್ಸಕ್ಕೆ ನಂಗೆ ಆಗಲ್ಲ ಮಾವ್. ನೀನು ಯಾಕೆ ಅವಮಾನ ಮಾಡಬೇಕು? ನನಗೇನು ಕೇಳಬೇಡ ಮಾವ್. ದೀಪಿಕಾಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡು. ಹಾಕ್ತೀನಿ ನೋಡೋ ತಮಾಷೆ ಮಾಡಿದ್ರೆ. ಏನು ಅನ್ಕೊಂಡಿದ್ಯಾ ನೀನು? ತುಳಸಿ ಅವರು ಬಂದು ಹೇಳಿದ್ರು ಅವಳಿಗೆ ಏನಾಗಿದೆ, ಹುಷಾರಿಲ್ವಾ, ಮಂಕಾಗಿದ್ದಾಳೆ ಅಂತ. ನಾನು ನಿನ್ನೆ ರಾತ್ರಿಯಿಂದ ಗಮನಿಸ್ತಾ ಇದ್ದೀನಿ. ಏನು ಈ ಮನೆಯಿಂದ ಹೋಗ್ಬೇಕು ಅಂತ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡ್ರೆ ನೀನು ಬೇರೆ ಏನೋ ಹೇಳ್ತಿದ್ಯಲ್ಲ. ನಿಜ ಹೇಳು, ಏನಾಯ್ತು ದೀಪು? ಏನಿಲ್ಲ ಮಾಮ್. ನೋಡು, ನೀನು ಹೇಳಿಲ್ಲ ಅಂದರೆ ನನ್ನ ಹಣೆ. ಮಾಮ್ ಮಾಮ್ ಅದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.